ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಗ್ಯಾಸ್ ಲೈಟಿಂಗ್. ಇಟ್ ಈಸ್ ಅ ಫಾರ್ಮ್ ಆಫ್ ಸೈಕಾಲಜಿಕಲ್ ಮ್ಯಾನಿಪುಲೇಷನ್. ಏನು ಈ ಗ್ಯಾಸ್ ಲೈಟಿಂಗ್ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ, ನಮ್ಮನ್ನು ನಾವು ಹೇಗೆ ಇದರಿಂದ ಆಚೆ ತಗೊಂಡ್ಬರೋದು, ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಏನಪ್ಪ ಈ ಗ್ಯಾಸ್ ಲೈಟಿಂಗ್ ಅಂತ ಹೇಳಿದ್ರೆ, ಕೆಲವು ಸತಿ ಒಂದು ಸಂಬಂಧದಲ್ಲಿ ನೀವಿರ್ತೀರಾ, ನಿಮ್ಮ ಇರುವಿಕೆಯನ್ನೇ ಆ ಸಂಬಂಧದಲ್ಲಿ ಪ್ರಶ್ನೆ ಮಾಡ್ಕೋತಾ ಇರ್ತೀರಾ. ಹೀಗಪ್ಪ ಅಂತ ಹೇಳಿದ್ರೆ, ನಾನು ಸರಿಗಿಲ್ವಾ, ನನಗೆ ಯಾಕೆ ಹಿಂಗಾಗುತ್ತೆ, ಎಲ್ಲೋ ನಾನೇ ಏನೋ ತಪ್ಪು ಮಾಡಿಬಿಟ್ನೇನೋ, ನನಗೆ ಯಾಕೆ ಹಿಂಗಾಗ್ತಾ ಇದೆ, ಅಥವಾ ಈ ಸಂಬಂಧದಲ್ಲಿ ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ. ಇನ್ನೊಂದ್ಸತಿ ಕೆಲವೇನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸಂಬಂಧದಲ್ಲಿ ಇರ್ತೀರಾ, ಚೆನ್ನಾಗೇ ಮಾತಾಡ್ತಿರ್ತಾರೆ, ಅವರೇ ನಿಮ್ಮ ಹಿಂದೆ ಬಿದ್ದು ನಿಮ್ಮ ಒಂದು ಸಂಬಂಧವನ್ನು ಸೃಷ್ಟಿ ಮಾಡಿರ್ತಾರೆ. ಆದರೆ ಯಾವಾಗ ಏನು ಸುಳಿವು ಇಲ್ಲದೆ ನಿಮ್ಮ ಹತ್ರ ಮಾತಾಡೋದೇ ಇಲ್ಲ, 1 ವಾರ 2 ವಾರ ತಕ್ಷಣ ಬರ್ತಾರೆ ವಾಪಸ್ಸು. ನೀವಿಲ್ಲ ಅಂತ ಹೇಳಿದ್ರೆ ಜೀವನನೇ ಇಲ್ಲ ಅಂತ ಹೇಳೋ ಹಾಗೆ. ಮತ್ತೆ ನಿಮಗೆ ಅನ್ಸುತ್ತೆ, ಅಯ್ಯೋ ನಾನೇ ಅವ್ರ ಕಷ್ಟ ಅರ್ಥ ಮಾಡ್ಕೋತಾ ಇಲ್ವೇನಪ್ಪ ಅಂತ. ಅಥವಾ ಏನೋ ಅವರೇ ಒಂದು ತಪ್ಪು ಮಾಡಿರ್ತಾರೆ, ಸುಳ್ಳು ಹೇಳಿರ್ತಾರೆ, ಆದರೆ ನಿಮ್ಮನ್ನೇ ಪ್ರಶ್ನೆ ಮಾಡೋ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಅಯ್ಯಯ್ಯೋ ನಾನೇ ಏನೋ ತಪ್ಪು ಕಲ್ಪನೆ ಮಾಡ್ಕೊಂಬಿಟ್ನಾ, ಊಹಾಪೋಹ ಮಾಡ್ಕೊಂಬಿಟ್ನಾ ಅಂತ. ಎಷ್ಟೋ ಸತಿ ಪುರಾವೆ ಮೂಲಕ ಕೇಳಕ್ಕೆ ಹೋದ್ರು ಕೂಡ ಅವರು ಅದನ್ನೇ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ನೀವೇ ಎಲ್ಲೋ ಏನೋ ಊಹೆ ಮಾಡ್ಕೊಂಬಿಟ್ರೇನೋ, ಆಲೋಚನೆ ಮಾಡ್ಕೊಂಬಿಟ್ರೇನೋ ಅನ್ನೋ ರೀತಿ ಇಂತಹ ಎಲ್ಲ ಸ್ಥಿತಿ ಗಂಭೀರವಾಗಿ ನಮ್ಮ ಬಗ್ಗೆ ನಾವೇ ಕ್ವಶನ್ ಮಾಡ್ಕೋತಾ ಹೋಗ್ತೀವಿ. ಇದನ್ನು ಗ್ಯಾಸ್ ಲೈಟಿಂಗ್ ಅಂತ ಹೇಳ್ತಾರೆ. ಯಾವುದೇ ಒಂದು ಸುಳಿವಿಕೆ ಇಲ್ಲದೆ ನಿಮ್ಮ ಹತ್ರ ತುಂಬ ದಿನ ಮಾತಾಡದೇ ಇದ್ದು ಮತ್ತೆ ವಾಪಸ್ ಬಂದು ನಿಮ್ಮನ್ನು ಕಂಟ್ರೋಲ್ ತಗೊಳ್ಳಿಕ್ಕೆ ನೋಡೋದನ್ನು ಕೂಡ ಗ್ಯಾಸ್ ಲೈಟಿಂಗ್ ಅಂತ ಹೇಳ್ತಾರೆ. ಎಷ್ಟೋ ಸತಿ ಇಂಥ ಸಂಬಂಧಗಳಲ್ಲಿ ನಮಗೆ ವಾಕಿಂಗ್ ಆನ್ ಎಗ್ ಶೆಲ್ಸ್ ಅಂತ ಕರಿತೀವಿ. ನಮಗೆ ಏನಪ್ಪ ಮಾಡೋದು, ಪ್ರತಿದಿನ ಒಂದೊಂದು ಸತಿ ಈ ರಿಲೇಷನ್ಶಿಪ್ಪು ಒಂದು ರೋಲರ್ ಕೋಸ್ಟರ್ ಥರನೇ ಅನಿಸುತ್ತೆ. ಪ್ರತಿದಿನ ಈ ರಿಲೇಷನ್ಶಿಪ್ಪು ನಮಗೆ ಚಾಲೆಂಜಿಂಗ್ ಅನಿಸುತ್ತೆ. ಆದರೆ ನೀವು ಅಂದ್ಕೊಂಡಷ್ಟು ಸುಲಭವಾಗಿ ಈ ಸಂಬಂಧದಿಂದ ಆಚೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಫಾರ್ಮ್ ಆಫ್ ಸೈಕಾಲಜಿಕಲ್ಲಿ ನಮಗೆ ಒಂದು ಥ್ರಿಲ್ ಕೊಡುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಪ್ರತಿ ಸತಿ ಆ ವ್ಯಕ್ತಿಯ ಅಟೆನ್ಷನನ್ನು ಗೆದ್ದಾಗ, ಪ್ರತಿ ಸತಿ ಆ ವ್ಯಕ್ತಿ ನಿಮಗೆ ವ್ಯಾಲಿಡೇಷನ್ ಕೊಟ್ಟಾಗ ನಿಮಗೆ ನಾನು ಏನೋ ಗೆಲ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಅಂತ ಹೇಳಿದ್ರೆ ಒಂದು ಡೋಪಮೈನ್ ರಶ್ ಅಂತ ಅನ್ಸುತ್ತೆ. ಅದು ನಾವು ಡ್ರಗ್ಸ್ ತಗೊಂಡಾಗ ಅಥವಾ ಒಂದು ಗ್ಯಾಂಬಲಲ್ಲಿ ಗೆದ್ದಾಗ ಆ ಗೆಲುವು ನಮಗೆ ಕಾಣಿಸ್ತಾ ಹೋಗುತ್ತೆ. ಸೊ ಪ್ರತಿ ಸತಿ ಅವರ ಅಟೆನ್ಷನ್ ಅಥವಾ ಅವರು ಚೆನ್ನಾಗಿ ನಮ್ಮ ಹತ್ರ ನಡ್ಕೊಂಡಾಗ ನಮ್ಮನ್ನು ನಾವು ವ್ಯಾಲಿಡೇಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ಕೋತೀವಿ. ಕ್ರಮೇಣವಾಗಿ ಇದು ನಿಮ್ಮ ಕಾನ್ಫಿಡೆನ್ಸನ್ನು ಕುಗ್ಗಿಸ್ತಾ ಹೋಗುತ್ತೆ, ನಿಮ್ಮ ಇರುವಿಕೆ ಬಗ್ಗೆನೇ ಪ್ರಶ್ನೆ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಕೆಲವು ಸತಿ ಈ ಥರ ಇರ್ತಕ್ಕಂಥ ಮ್ಯಾನಿಪುಲೇಟರ್ಸು ನಿಮ್ಮನ್ನು ನಿಮ್ಮ ಫ್ರೆಂಡ್ಸಿಂದ ಅಥವಾ ಫ್ಯಾಮಿಲಿಯಿಂದ ಕೂಡ ದೂರ ಇಟ್ಟು ಅವರಿಗೆ ಎಲ್ಲ ಅಟೆನ್ಷನ್ನ ಕೊಡಬೇಕು, ಅಥವಾ ಅವರೇ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್, ನಿಮ್ಮ ಇಡೀ ಲೈಫನ್ನು ಕಂಟ್ರೋಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ತಕ್ಷಣ ಇಂತಹ ಒಂದು ಸಂಬಂಧದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಧೈರ್ಯ ಮಾಡಿ ಇಂತಹ ಸಂಬಂಧದಿಂದ ಆಚೆ ಬನ್ನಿ. ನಮಗೆಲ್ಲರಿಗೂ ಕಂಪ್ಯಾನಿಯನ್ಶಿಪ್ಪು ತುಂಬಾ ಮುಖ್ಯ ಅಲ್ವಾ. ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ನಿಮಗೆ ಒಂದು ಸಂಗಾತಿ ಖಂಡಿತವಾಗ್ಲೂ ತುಂಬಾ ಮುಖ್ಯ. ಒಂಟಿಯಾಗಿದ್ದರೆ ನಮ್ಮನ್ನು ನಾವು ವೆಲ್ ಬಿಂಗ್ಗೆ ಯಾವತ್ತೂ ನಾವು ಯಾವಾಗ ಜನಗಳ ಜೊತೆ ಇರ್ತೀವೋ ನಾವು ಖುಷಿಯಾಗಿರ್ತೀವಿ. ಅದು ಯೂನಿವರ್ಸಲ್ ಟ್ರೂತ್. ಆದರೆ ಇಂತಹ ಒಂದು ಸಂಬಂಧದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಿಮ್ಮನ್ನು ನೀವೇ ಕಳ್ಕೊಂಡ್ಬಿಡ್ತೀರಾ. ಹೋಗಿ ಹುಡುಕಿದ್ರೆ ನಿಮ್ಮನ್ನು ನೀವು ಮತ್ತೆ ತೊಗೊಂಡು ಬರಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಇಂತಹ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಆಚೆ ಬನ್ನಿ. ನಿಮ್ಮನ್ನು ನೀವು ವ್ಯಾಲಿಡೇಟ್ ಮಾಡ್ಕೋತಾ ಹೋಗಿ, ನಿಮ್ಮನ್ನು ನೀವು ಸೆಲ್ಫ್ ಪ್ರೈಸ್ ಮಾಡ್ಕೋತಾ ಹೋಗಿ, ಸೆಲ್ಫ್ ಎಸ್ಟೀಮನ್ನು ಸೃಷ್ಟಿ ಮಾಡ್ಕೋತಾ ಹೋಗಿ, ಸೆಲ್ಫ್ ಕಾನ್ಫಿಡೆನ್ಸನ್ನು ತಗೊಳ್ತಾ ಹೋಗಿ. ಯಾಕಂತ ಹೇಳಿದ್ರೆ ಇಂತಹ ರಿಲೇಷನ್ಶಿಪ್ಪಿಂದ ಆಚೆ ಬರಬೇಕಪ್ಪ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೋ ಕಾಂಟ್ಯಾಕ್ಟ್ ರೂಲ್. ನೋ ಕಾಂಟ್ಯಾಕ್ಟ್ ರೂಲ್ ಅಂತ ಹೇಳಿದ್ರೆ ಕಳೆದ ಸಂಚಿಕೆಯಲ್ಲೆಲ್ಲ ನಾನು ಹೇಳಿದ್ದೆ, ನೀವು ನಿಮ್ಮ ಸಂಗಾತಿಯನ್ನು ಮತ್ತೆ ಸೆಳೀಲಿಕ್ಕೆ, ನಿಮ್ಮ ಇಂಪಾರ್ಟೆನ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ನೋ ಕಾಂಟ್ಯಾಕ್ಟ್ ರೂಲ್ ಅಂತ. ಆದರೆ ಇಂತಹ ಪರಿಸ್ಥಿತಿಯಲ್ಲಿ ನೋ ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ಅವರು ನಿಮ್ಮ ಲೈಫಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ. ಯಾವಾಗ ನಿಮ್ಮ ಲೈಫಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅವರು ಪವರ್ಲೆಸ್ ಅನಿಸುತ್ತೆ, ಅವರಿಗೆ ಯಾವುದೇ ರೀತಿಯ ಶಕ್ತಿ ಇರಲ್ಲ. ಅದಲ್ಲದೆ ಇಂತಹ ಸಂಬಂಧ ನಿಮಗೆ ಹೆಲ್ತಿ ಆಗಿರಲ್ಲ. ಸೊ ಇಂತಹ ಸಂಬಂಧದಿಂದ ಆಚೆ ಬರೋದು ಉತ್ತಮ, ನಿಮ್ಮ ಎಮೋಷ್ನಲ್ ವೆಲ್ಬೀಯಿಂಗಿಗಾಗಿ. ಸೊ ಹಾಗಾಗಿ ನೀವು ಒಂದು ಸೆಲ್ಫ್ ಕಂಟ್ರೋಲ್ ತಗೊಂಡು ಒಂದು ನೋ ಕಾಂಟ್ಯಾಕ್ಟ್ ರೂಲಿಗೆ ಹೋಗಿ ಆ ವ್ಯಕ್ತಿ ಇಲ್ಲದೆ ನೀವು ಇರ್ಬೋದು ಅನ್ನೋ ಕಾನ್ಫಿಡೆನ್ಸನ್ನು ಗೇನ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ನೀವು ಸೆಲ್ಫ್ ಕಂಪ್ಯಾಷನೇಟ್ ಆಗಿರಿ. ಯಾಕಂತ ಹೇಳಿದ್ರೆ ಇಂತಹ ಸಂಬಂಧದಲ್ಲಿದ್ದಾಗ ನಮ್ಮ ಇರುವಿಕೆಯನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಕೆ ಹೋಗ್ತೀವಿ, ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರಲ್ಲ. ಹಾಗಾಗಿ ನಿಮ್ಮ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಬರೋಕ್ಕೆ ವರ್ಕೌಟ್ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು, ಜರ್ನಲಿಂಗ್ ಬರೆಯೋದಾಗಿರ್ಬೋದು, ನಿಮ್ಮನ್ನು ನೀವೊಂದು ವೆಕೇಷನ್ಗೆ ತೊಗೊಳ್ಳೋದಾಗಿರ್ಬೋದು, ಇಂತಹ ಒಂದು ರಿಲೇಷನ್ಶಿಪ್ಪಿಂದ ಬ್ರೇಕ್ ತೊಗೊಳ್ಳಿ. ಮತ್ತು ಇಂತಹ ವ್ಯಕ್ತಿಯನ್ನು ಪದೇ ಪದೇ ನಾವು ಹೋಗಿ ಪ್ರೀತಿ ಕೇಳೋದ್ರಿಂದ, ಯಾಕಂತ ಹೇಳಿದ್ರೆ ನಾನು ಇದು ಹೇಳಿದೆ, ಇದೊಂದು ಫಾರ್ಮ್ ಆಫ್ ಅಡಿಕ್ಷನನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ವ್ಯಕ್ತಿಯಲ್ಲಿರ್ತಕ್ಕಂಥ ರೆಡ್ ಫ್ಲ್ಯಾಗ್ಗಳನ್ನು ಬರೆದಿಟ್ಕೊಳ್ಳಿ. ಪ್ರತಿ ಸತಿ ನೀವು ಅವರನ್ನು ಹೋಗಿ ಅಪ್ರೋಚ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತದಾಗಲ್ಲ, ಈ ಬರೆದಿರ್ತಕ್ಕಂತಹ ಎಲ್ಲ ರೆಡ್ ಫ್ಲ್ಯಾಗನ್ನು ಓದ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.